ಆತ್ಮೀಯ ವಿದ್ಯಾರ್ಥಿಗಳೇ, ಜೀವ ವಿಕಾಸದ ಒಂದು ಕಡೆಯ ಹಂತಕ್ಕೆ ಬಂದಿದ್ದೇವೆ ನಾವು. ಸೊ ಈ ಜೀವ ವಿಕಾಸದಲ್ಲಿ ವಿಕಾಸ ಆದಾಗ ಯಾವ್ಯಾವ ರೀತಿಯಾದಂತಹ ಜೀವಿಗಳು ಯಾವ್ಯಾವ ಕಾಲದಲ್ಲಿ ರೂಪುಗೊಂಡು ಅನ್ನೋದನ್ನ ನಾವು ತಿಳ್ಕೋಬೇಕು ಅಂದರೆ ಇಲ್ಲಿ ಹಂತ ಹಂತಗಳಲ್ಲಿ ಜೀವಿಯ ವಿಕಾಸ ಆಯ್ತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಏಕೆಂದರೆ ಎಲ್ಲ ಜೀವಿಗಳು ಒಂದೇ ಸಲ ವಿಕಾಸ ಆಗೋದು ಅಥವಾ ಸಡನ್ ಆಗಿ ವಿಕಾಸ ಆಯ್ತು ಅಂತ ಯಾರು ಹೇಳೋದಿಲ್ಲ. ವಿಜ್ಞಾನಿಗಳು ಹೇಳ್ತಾರೆ ಜೀವ ವಿಕಾಸ ಎಂಬುದು ಅಥವಾ ವಿಕಾಸ ಎಂಬುದು ನಿರಂತರವಾದಂತಹ ಒಂದು ಪ್ರಕ್ರಿಯೆ ಮತ್ತು ನಿಧಾನವಾಗಿ ನಡೆಯತಕ್ಕಂತಹ ಪ್ರಕ್ರಿಯೆ ಅಂತ ಕರಿತೀವಿ. ನಿರಂತರ ಮತ್ತು ನಿಧಾನವಾಗಿ ನಡೆಯೋದ್ರಿಂದ ಜೀವ ವಿಕಾಸ ಈ ಹಂತ ಹಂತಗಳಲ್ಲಿ ನಡೆಯುತ್ತದೆ ಅಂತ ಹೇಳ್ತೀವಿ. ಸೊ ಈ ಒಂದು ಜೀವಿಗಳು ಇಷ್ಟೇ ವರ್ಷ ಬದುಕಿದ್ದೆವು, ಮತ್ತೆ ದೊರೆತಂತಹ ಪಳೆಯುಳಿಕೆಗಳು ಇಷ್ಟೇ ವರ್ಷದವು ಅಂತ ಕಂಡುಹಿಡಿಯೋದಕ್ಕೆ ಯಾವ ಮೆಥಡ್ ಅನುಸರಿಸ್ತೀವಿ ಅನ್ನೋದನ್ನ ನಾವು ನೋಡ್ಕೊಂಡ್ರೆ ಇಲ್ಲಿ ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಕಾರ್ಬನ್ ಡೇಟಿಂಗ್ ಏನಂದ್ರೆ ಒಂದು ಕಾರ್ಬನ್ 14 ಒಂದು ಸಮಸ್ಥಾನಿ ಏನಿದೆ ಇದು ಜೀವಿಗಳ ದೇಹದಲ್ಲಿ ಹಾಗೆ ಇರ್ತದೆ, ಜೀವ ಇರೋ ತನಕ ಹಾಗೆ ಇರ್ತದೆ. ಆದರೆ ಆ ಜೀವಿ ಸತ್ತು ಹೋದಾಗ ಅದೇನಾಗ್ತದೆ, ಕ್ಷಯಿಸುವುದಕ್ಕೆ ಶುರುವಾಗ್ತದೆ. ಆ ಒಂದು ಕಾರ್ಬನ್ 14 ಪರಮಾಣು ಏನಿದೆಯಲ್ಲ ಅದು ಕ್ಷಯಿಸುವಿಕೆಗೆ ಶುರುವಾಗ್ತದೆ. ಅಂದರೆ ಕ್ಷಯಿಸಿ ಇನ್ನೊಂದು ರೂಪದ ಧಾತುವಾಗಿ ಪರಿವರ್ತನೆ ಆಗ್ತದೆ. ಆ ಕ್ಷಯಿಸುವಿಕೆ ಅರ್ಧಾಯುಷ್ಯ ಅಂತ ಕರಿತೀವಿ. ಅಂತಹ ಕ್ಷಯಿಸುವಿಕೆ ಅರ್ಧಾಯುಷ್ಯ ಈ ಕಾರ್ಬನ್ ಸುಮಾರು 5,000 ವರ್ಷಗಳವರೆಗೆ ಇರ್ತದೆ. ಅಂದರೆ 1 ಗ್ರಾಮ್ ಇದ್ದಿದ್ದು 0.5 ಗ್ರಾಮ್ ಆಗಲು ಅರ್ಥ ಆಗ್ತಿದೆ ಮಕ್ಕಳೇ. 1 ಗ್ರಾಮ್ ಇರತಕ್ಕಂತಹ ಕಾರ್ಬನ್ 14 0.5 ಗ್ರಾಮ್ ಆಗೋದಕ್ಕೆ ಅರ್ಧದಷ್ಟು ಆಗೋದಕ್ಕೆ ಸುಮಾರು 5,600 ಚಿಲ್ಲರೆ ಬರ್ತದೆ. 5,500 ವರ್ಷಗಳು ಬೇಕು. ಅಂದರೆ ನಿಧಾನಕ್ಕೆ ತನ್ನದೇ ಆದಂತಹ ಶಕ್ತಿಯನ್ನು ಹೊರಹಾಕುತ್ತಾ ಕ್ಷೀಣಿಸುತ್ತದೆ, ಕ್ಷಯಿಸುತ್ತದೆ. ಈ ರೀತಿ ಕ್ಷಯಿಸಿ ಶಕ್ತಿಯನ್ನು ಹೊರಹಾಕಿ ಇನ್ನೊಂದು ರೂಪದ ಧಾತುವಾಗಿ ಪರಿಣಮಿಸುತ್ತದೆ. ಆ ಒಂದು ಕಾರ್ಬನ್ ಡೇಟಿಂಗ್ ಆಧಾರದ ಮೇಲೆ ಜೀವಿಗಳು ಇಷ್ಟು ವರ್ಷ ಹಿಂದಿನವು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪ್ರಾಕ್ತನನ ಶಾಸ್ತ್ರದಲ್ಲಿ ಮತ್ತು ಈ ಪಳೆಯುಳಿಕೆಗಳ ಆಯಸ್ಸನ್ನ ಪತ್ತೆ ಹಚ್ಚೋದಕ್ಕೆ ನಾವು ಬಳಸ್ತೀವಿ ಅಂತ ಮಕ್ಕಳ. ಸೊ ಹಂತ ಹಂತಗಳಲ್ಲಿ ಜೀವ ವಿಕಾಸ ಆದಾಗ ನಾವು ಜೀವ ವಿಕಾಸವನ್ನ ಅಥವಾ ಭೂಮಿ ರೂಪುಗೊಳ್ಳೋದನ್ನ ಅಳತೆ ಮಾಡಬೇಕಾಗ್ತದೆ. ಭೂಮಿ ರೂಪುಗೊಂಡಿದ್ದು 4.5 ಬಿಲಿಯನ್ ವರ್ಷಗಳ ಹಿಂದೆ. ಭೂಮಿ ರೂಪುಗೊಂಡಿದ್ದು 4.5 ಬಿಲಿಯನ್ ವರ್ಷಗಳ ಹಿಂದೆ. ಅದೇ ರೀತಿ ಜೀವಿಗಳು ಭೂಮಿಯ ಮೇಲೆ ರೂಪುಗೊಂಡಿದ್ದು ಅಥವಾ ಉಗಮವಾಗಲಿಕ್ಕೆ ಶುರುವಾಗಿದ್ದು 3.5 ಬಿಲಿಯನ್ ಇಯರ್ಸ್ ಹಿಂದೆ. ಗೊತ್ತಾಯ್ತಲ್ಲ, 4.5 ಬರ್ತಾ ಈ ಕಡೆಗೆ ಬರ್ತಾ ರೂಪುಗೊಂಡ ನಂತರ ವರ್ಷಗಳನ್ನ ಕಡಿಮೆ ಆಗ್ತಾ ಬರ್ತದೆ. 3.5 ಬಿಲಿಯನ್ ಇಯರ್ಸ್ಗಳ ಹಿಂದೆ. ಈ ರೀತಿ ಜೀವಿಗಳ ರೂಪುಗೊಂಡಾಗ ಮೊಟ್ಟ ಮೊದಲಿನ ಜೀವಿಗಳು ತಮ್ಮ ಒಂದು ಪ್ರಕ್ರಿಯೆಗಳನ್ನು ತೋರಿಸೋದಕ್ಕೆ ಬಂದಂತಹ ಒಂದು ಎರ ಅಂತ ಕರಿತೀವಿ, ಅದನ್ನ ಕಾಲ ಅಂತ ಕರಿತೀವಿ. ಆ ಮೊದಲನೆಯ ಕಾಲವನ್ನು ನಾವು ಆರ್ಕಿಯೋಜೋಯಿಕ್ ಎರ ಅಂತ ಕರಿತೀವಿ. ಆರ್ಕಿಯೋಜೋಯಿಕ್ ಎರ ಅಂದ್ರೆ 1,000 ಮಿಲಿಯನ್ ವರ್ಷಗಳಿಂದ ಹಿಂದಕ್ಕೆ ಭೂಮಿ ರೂಪುಗೊಂಡ ಆದ ಮೇಲೆ ಆರ್ಕಿಯೋಜೋಯಿಕ್ ಎರಾದಲ್ಲಿ ಸಾಮಾನ್ಯವಾದಂತಹ ಆರ್ಕಿಯಾಲಜಿಕಲ್ ಜೀವಿಗಳನ್ನು ನಾವು ಅಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಸಾಮಾನ್ಯ ಅಂದರೆ ಅದರಲ್ಲಿ ಕೇವಲ ಏಕಕೋಶೀಯ ಮತ್ತು ಬ್ಯಾಕ್ಟೀರಿಯಾಗಳು, ಎಸ್ಪೆಷಲಿ ಬ್ಯಾಕ್ಟೀರಿಯಾಗಳು ಮತ್ತು ಬ್ಲೂ ಗ್ರೀನ್ ಆಲ್ಗೆ ಅಂತ ಕರೀತೀವಿ, ನೀಲಿ ಹಸಿರು ಶೇವಲಗಳು ಆ ಒಂದು ಇದರಲ್ಲಿ ಕಾಣಿಸ್ಕೊಂಡು. ಅಂದರೆ ಯಾವಾಗ ಅಂದರೆ ಸುಮಾರು 1,000 ಮಿಲಿಯನ್ ಇಯರ್ಸ್ ಬ್ಯಾಕ್ ಅಂತ ಹಿಂದೆ. ನೆಕ್ಸ್ಟ್ ಆ ಎರಾದ ಆದ ಮೇಲೆ ನೆಕ್ಸ್ಟ್ ಪ್ರೊಟಿರೋಜೋಯಿಕ್ ಎರಾ ಅಂತ ಕರೀತೀವಿ. ಪ್ರೊಟಿರೋಜೋಯಿಕ್ ಎರಾದಲ್ಲಿ ಅದು 800 ಮಿಲಿಯನ್ ಇಯರ್ಸ್ಗಳ ಹಿಂದೆ ಪಕ್ವವಾಗಿ ಜೀವಿಗಳ ಬೆಳವಣಿಗೆ, ಆರಿಜಿನ್ ಆಫ್ ಲೈಫ್, ಉಗಮ, ಸಂಪೂರ್ಣವಾದ ಜೀವಿಗಳ ಉಗಮ ಶುರುವಾಯಿತು. ಏಕಕೋಶ ಜೀವಿಗಳು ಜೊತೆಗೆ ಬಹುಕೋಶ ಜೀವಿಗಳು, ಅದರ ಜೊತೆಗೆ ಪ್ರೋಕ್ಯಾರಿಯೋಟಗಳು ಮತ್ತು ಯೂಕ್ಯಾರಿಯೋಟಗಳ ಒಂದು ಉಗಮ ಶುರುವಾಯಿತು. ವಿಕಾಸ ಅಲ್ಲಿಂದ ಶುರುವಾಗ್ತದೆ ವಿಕಾಸ. ಸೊ ನೋಡಿ, ಮಿಲಿಯನ್ ವರ್ಷಗಳೇ ಬೇಕಾಗ್ತದೆ ಜೀವಿಗಳು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ, ಒಂದು ಪ್ರಭೇದದಿಂದ ಇನ್ನೊಂದು ಪ್ರಭೇದಕ್ಕೆ ಪರಿವರ್ತನೆ ಆಗೋದಕ್ಕೆ, ಜೀವಿಗಳ ವಿಕಾಸ ಆಗೋದಕ್ಕೆ ಮಿಲಿಯನ್ ಗಟ್ಟಲೆ ವರ್ಷಗಳೇ ಬೇಕಾಗ್ತದೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಯುಗ ಅಂದ್ರೆ ಅಲ್ಲಿ ಪೆಲಿಯೋಜೋಯಿಕ್ ಎರಾ ಅಂತ ಕರಿತೀವಿ. ಪೆಲಿಯೋಜೋಯಿಕ್ ಎರಾ ಅಥವಾ ಯುಗ ಅಂತ ಕೂಡ ಕರಿತೀವಿ. ಎರಾ ಅನ್ನೋದನ್ನ ಯುಗ ಅಂತ ಕೂಡ ಕರಿತೀವಿ. ಸೊ ಸುಮಾರು 5 ಮಿಲಿಯನ್ ವರ್ಷಗಳ ಹಿಂದೆ ನಾವು ಕಶೇರುಕಗಳನ್ನ ರೂಪುಗೊಂಡಿದ್ದನ್ನ ಕಾಣ್ತೀವಿ. ಈ ಹಿಂದೆ ಎಲ್ಲವೂ ಅಕಶೇರುಕಗಳು ಕೂಡ ರೂಪುಗೊಂಡು, ಯಾವುದು ಪ್ರೊಟಿರೋಜೋಯಿಕ್
ಪೇಲಿಯೋಝೋಯಿಕ್ ಎರಾದಲ್ಲಿ ಅಥವಾ ಪೇಲಿಯೋಝೋಯಿಕ್ ಯುಗದಲ್ಲಿ ವರ್ಟಿಬ್ರೇಟ್ ಅಂತ ಕರಿತೀವಿ. ಅಂದ್ರೆ ಕಶೇರುಕ ಪ್ರಾಣಿಗಳು ವಿಕಾಸ ಹೊಂದಿದ್ದನ್ನ ಕಾಣ್ತೀವಿ. ಆ ರೀತಿ ವಿಕಾಸ ಹೊಂದಿದ್ದಲ್ಲಿ ಮೀಸೋಝೋಯಿಕ್ ಯುಗಕ್ಕೆ ಬಂದಾಗ ಅಥವಾ ಮೀಸೋಝೋಯಿಕ್ ಎರಾಗೆ ಬಂದಾಗ ಇಲ್ಲಿ ರೆಪ್ಟೈಲ್ಗಳು ಮತ್ತು ಬರ್ಡ್ಗಳು, ರೆಪ್ಟೈಲ್ಸ್ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಮೊಸಳೆ, ಸರೀಸೃಪಗಳು, ಕನ್ನಡದಲ್ಲಿ ಅದನ್ನ ಸರೀಸೃಪಗಳು ಅಂತ ಕರಿತೀವಿ. ಆ ಮೀಸೋಝೋಯಿಕ್ ಎರಾದಲ್ಲಿ ನಾವು ಬೃಹದಾಕಾರವಾಗಿ ಬೆಳೆದಂತಹ ಡೈನೋಸರ್ಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಡೈನೋಸರ್ಗಳ ಯುಗ ಇದೆಯಲ್ಲ, ಆ ಡೈನೋಸರ್ಗಳ ಯುಗವನ್ನ ಮೀಸೋಝೋಯಿಕ್ ಯುಗದಲ್ಲಿ ನಾವು ಕಾಣ್ತೀವಿ. ಯಾಕೆಂದ್ರೆ ಆ ಮೀಸೋಝೋಯಿಕ್ ಯುಗದಲ್ಲಿ ಡೈನೋಸರ್ಗಳ ಪ್ರಾಬಲ್ಯ ಬಹಳವಾಗಿತ್ತು. ನಾವು ಅಲ್ಲಿ ಎರಡು ರೀತಿಯ ಡೈನೋಸರ್ಗಳನ್ನು ನಾವು ಕಾಣ್ತಾ ಇದ್ವಿ. ಅವು ಸರೀಸೃಪಗಳೇ, ಡೈನೋಸರ್ಗಳು ಕೂಡ ಸರೀಸೃಪಗಳೇ. ಒಂದು ಬರೀ ಸಸ್ಯಾಹಾರಿ ಡೈನೋಸರ್ಗಳು ಮತ್ತು ಮಾಂಸಾಹಾರಿ ಡೈನೋಸರ್ಗಳು. ಮಾಂಸಾಹಾರಿ ಡೈನೋಸರ್ಗಳು ಗಾತ್ರದಲ್ಲಿ ಬೃಹದಾಕಾರವಾಗಿದ್ದು ಪ್ರಾಣಿಗಳನ್ನು ತಿಂತಾ ಇತ್ತು. ಆಮೇಲೆ ಆ ಮೀಸೋಝೋಯಿಕ್ ಯುಗದಲ್ಲೇನೆ ಡೈನೋಸರ್ಗಳು ತಮ್ಮ ಅಂತ್ಯವನ್ನ ಕಾಣ್ತವೆ. ಸೊ ಹಾಗಾಗಿ ಅಕಶೇರುಕಗಳಿಂದ ಕಶೇರುಕಗಳು ಬಂದು ಪ್ರಬುದ್ಧತೆಗೆ ಬಂದು, ಕಶೇರುಕಗಳಲ್ಲಿ ಮೀನುಗಳು ಮೊದಲನೇ ಹಂತದಲ್ಲಿರ್ತವೆ. ಮೀನುಗಳ ನಂತರ ಉಭಯವಾಸಿಗಳು ವಿಕಾಸ ಹೊಂದುತ್ತವೆ. ಉಭಯವಾಸಿಗಳ ನಂತರ ಸರೀಸೃಪಗಳು ವಿಕಾಸ ಹೊಂದುತ್ತವೆ. ಸರೀಸೃಪಗಳ ನಂತರ ಪಕ್ಷಿಗಳು ವಿಕಾಸ ಹೊಂದುತ್ತವೆ. ಆ ಎಲ್ಲ ವಿಕಾಸ ಸುಮಾರು 500 ಮಿಲಿಯನ್ ವರ್ಷಗಳಿಂದ 200 ಮಿಲಿಯನ್ ವರ್ಷಗಳ ಹಂತದಲ್ಲಿ ನಾವು ಆ ವಿಕಾಸವನ್ನ ಕಾಣ್ತೀವಿ. ಸೊ ಆ ನಂತರ ಸಿನೋಝೋಯಿಕ್ ಯುಗಕ್ಕೆ ಬಂದಾಗ, ಸಿನೋಝೋಯಿಕ್ ಎರಾದಲ್ಲಿ ಮ್ಯಾಮಲ್ಗಳು, ಮೀಸೋಝೋಯಿಕ್ ಯುಗದ ಅಂತ್ಯ ಮತ್ತು ಸಿನೋಝೋಯಿಕ್ ಎರಾದ ಅಂತ್ಯದಲ್ಲಿ ಮ್ಯಾಮಲ್ಗಳು ಬರ್ತವೆ, ಅಂದ್ರೆ ಸಸ್ತನಿಗಳು ರೂಪುಗೊಳ್ಳುತ್ತವೆ. ಈ ಸಿನೋಝೋಯಿಕ್ ಯುಗದ ಅಂತ್ಯದಲ್ಲಿ ನಾವು ಈ ಹ್ಯೂಮನ್ ಬೀಯಿಂಗ್ಸ್ ಅನ್ನ ನಾವು ಅಂದ್ರೆ ಮಾನವನ ವಿಕಾಸ ಹೊಂದೋದನ್ನ ಕಾಣ್ತೀವಿ. ಹೀಗೆ ಹಂತಗಳಲ್ಲಿ ಜೀವಿಗಳ ವಿಕಾಸ ಆದದ್ದನ್ನು ನಾವು ಯುಗಗಳ ಮೂಲಕ ಅಥವಾ ಎರ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಯುಗ ಅನ್ನೋದನ್ನ ಕನ್ನಡದಲ್ಲಿ ಕರಿತೀವಿ, ಯುಗಗಳ ಮೂಲಕ ಆಯ್ತು ಅನ್ನೋದನ್ನ ಹೇಳ್ತೀವಿ. ಆರ್ಕಿಯೋಝೋಯಿಕ್ ಮೊಟ್ಟ ಮೊದಲಿಗೆ ಜೀವಿಗಳು ರೂಪುಗೊಳ್ಳೋದಕ್ಕೆ, ನೀಲಿ ಹಸಿರು ಶೈವಲಗಳು ರೂಪುಗೊಳ್ಳೋದಕ್ಕೆ, ಬ್ಯಾಕ್ಟೀರಿಯಾಗಳು ರೂಪುಗೊಳ್ಳೋದಕ್ಕೆ ಇದ್ದಂತಹ ವಾತಾವರಣ. ಆಮೇಲೆ ಅವೆಲ್ಲವೂ ಕೂಡ ಡೆವಲಪ್ ಆದಾಗ ಪ್ರೊಟಿರೋಝೋಯಿಕದಲ್ಲಿ 800 ಮಿಲಿಯನ್ ಇಯರ್ಸ್ ಅಲ್ಲಿ ಏನು ಆರಿಜಿನ್ ಆಫ್ ಲೈಫ್ ಅಂತ ಕರಿತೀವಿ, ಅಲ್ಲಿ ಜೀವಿಗಳ ಉಗಮ ಆಗೋದಕ್ಕೆ, ಅದರಲ್ಲಿ ಶೈವಲಗಳು, ವಿವಿಧ ರೀತಿಯ ವೈವಿಧ್ಯಮಯವಾದಂತಹ ಶೈವಲಗಳು, ಹಾವಸೆ ಸಸ್ಯಗಳು ಉಗಮವಾಗೋದಕ್ಕೆ ಕಾರಣ ಆಗ್ತದೆ. ಅದರ ಜೊತೆಗೆ ಕಶೇರುಕ ಪ್ರಾಣಿಗಳನ್ನ ನಾವು ಕಾಣೋದ್ರಲ್ಲಿ ಪೇಲಿಯೋಝೋಯಿಕ್ ಯುಗದಲ್ಲಿ ಕಾಣ್ತೀವಿ. ಪ್ರೊಟಿರೋಝೋಯಿಕ್ ಯುಗದಲ್ಲಿ ಅಕಶೇರುಕ ಪ್ರಾಣಿಗಳ ವಿಕಾಸವನ್ನ ಕಾಣ್ತೀವಿ. ಮೀಸೋಝೋಯಿಕ್ ಯುಗ ಬಂದಾಗ ಮೀಸೋಝೋಯಿಕ್ ಯುಗದಲ್ಲಿ ರೆಪ್ಟೈಲ್ಗಳು ಮತ್ತು ಬರ್ಡ್ಗಳ ಒಂದು ಪ್ರಮಾಣ, ಅವುಗಳ ಯುಗ ಅಂತಾನೆ ಕರಿತೀವಿ. ಸಿನೋಝೋಯಿಕ್ ಯುಗದ ಅಂತ್ಯದಲ್ಲಿ ನಾವು ಮಾನವರ ವಿಕಾಸವನ್ನ ಕಾಣ್ತೀವಿ. ಹೀಗೆ ಮಾನವರ ವಿಕಾಸವನ್ನು ಕಂಡಾಗ ಹಂತಗಳಲ್ಲಿ ಜೀವ ವಿಕಾಸವನ್ನ ನಾವು ನೋಡಿದಾಗ ಮಾನವರ ವಿಕಾಸ ಹೇಗಾಯಿತು ಅನ್ನೋದು ನಮ್ಮ ಒಂದು ಪ್ರಶ್ನೆ ಉದ್ಭವವಾಗ್ತದೆ. ಮಾನವನ ವಿಕಾಸ ಆರಂಭವಾಗುವುದು ಮೊದಲು ಮಾನವನ ವಿಕಾಸ ಆರಂಭವಾಗುವುದು ಸುಮಾರು 40 ಮಿಲಿಯನ್ ವರ್ಷಗಳ ಹಿಂದೆ. ಅದರೊಳಗೆ ಶ್ರೂ ಎಂಬ ಸಸ್ತನಿ, ಶ್ರೂ ಎಂಬ ಚಿಕ್ಕದಾದಂತಹ ಸಸ್ತನಿ, ಚಿಕ್ಕದಾದಂತಹ ಪ್ರಾಣಿ. ಈ ಅಳಿಲಿನ ರೀತಿ ಅದಕ್ಕೆ ಸ್ವಲ್ಪ ದೊಡ್ಡ ಪ್ರಾಣಿ ಆ ಶ್ರೂ ಎಂಬ ಪ್ರಭೇದದಿಂದ ಮಾನವನ ವಿಕಾಸ ಆಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆ ಶ್ರೂ ಎಂಬ ಜಾತಿಯ ಪ್ರಾಣಿಯು ತನ್ನ ಬಾಲದಿಂದ ಮರದ ಮೇಲೆ ಆಟ ಆಡ್ಕೊಂಡು ಕೊಂಬೆ ರೆಂಬೆಗಳಲ್ಲಿ ಆಟ ಆಡ್ತಾ ಇತ್ತು. ಅದರಲ್ಲಿ ಬಾಲ ಮತ್ತು ಕೈ ಹಿಡಿತಗಳು ಸ್ಟ್ರಾಂಗ್ ಇದ್ದುದರಿಂದ ಅವುಗಳನ್ನು ಹಿಡಿದುಕೊಂಡು ಕೊಂಬೆ ರೆಂಬೆಗಳಲ್ಲಿ ಆಟ ಆಡೋದಕ್ಕೆ ಶುರುವಾಯಿತು. ಆ ನಂತರ ಆ ಒಂದು ಪ್ರಕ್ರಿಯೆ ಮುಂದುವರೆದು ಅದರ ದೇಹದ ಗಾತ್ರದಲ್ಲಿ ದೊಡ್ಡದಾದ್ರೆ ಅನುವಂಶೀಯವಾಗಿದ್ದ ಬದಲಾವಣೆಯಿಂದ ದೇಹದ ಗಾತ್ರದಲ್ಲಿ ದೊಡ್ಡದಾಗಿ ಅಲ್ಲಿ ಏನಾಗ್ತದೆ, ಮಂಗಗಳು ಬೆಳಕಿಗೆ ಬಂದು, ಅಥವಾ ಕಪ್ಪಿಗಳು ಇರ್ತೀವಿ ಅಥವಾ ಮಂಗಗಳು ಅಂತಲೇ ಕರಿತೀವಿ. ಆ ಮಂಗಗಳಿಂದ ಭಿನ್ನತೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಂಗಗಳು ಕಂಡು ಮರದ ಮೇಲೆ ವಾಸ ಮಾಡತೊಡಗಿದ್ದು, ಅವು ಕೂಡ ಮರಿ ಹಾಕ್ತಾ ಇದ್ವು.
ಮರಿಗಳನ್ನು ಸಾಕ್ತಾ ಇದ್ವು. ಈ ಒಂದು ಭಿನ್ನತೆಯಲ್ಲಿ ಸ್ವಲ್ಪ ವಾತಾವರಣದಲ್ಲಾದಂತಹ ಪರಿಸರದಲ್ಲಾದಂತಹ ಬದಲಾವಣೆಗಳಿಂದ ಮುಂದೆ ಬಂದಂತಹ ಮಂಗಗಳಿಂದ ಬಂದಂತಹ ಜೀವಿಗಳಂದಾಗ ಗೋರಿಲ್ಲಾ ಮತ್ತು ಚಿಂಪಾಂಜಿಗಳು ಮತ್ತು ಸೈಡ್ ಬೈ ಸೈಡ್ ಹಂಗಂತ ವಿಕಾಸ ಆದಮೇಲೆ ಮಂಗಗಳು ಇರಲೇ ಇರಲಿಲ್ವ ಅಂತಲ್ಲ, ಮಂಗಗಳು ಇದ್ವು. ಅದ್ರ ಜೊತೆಗೆ ವಿಕಾಸ ಹೊಂದಿದ ವಿಶಿಷ್ಟ ಪ್ರಭೇದ ಉಂಟಾದಂತಹ ಜೀವಿಗಳು ಕೂಡ ತಮ್ಮ ಸಂತಾನೋತ್ಪತ್ತಿಯನ್ನು ಮುಂದುವರಿಸಿಕೊಂಡು ಗೋರಿಲ್ಲಾಗಳ ಸಂತತಿನೂ ಮುಂದುವರಿತು, ಚಿಂಪಾಂಜಿಗಳ ಸಂತತಿನೂ ಮುಂದುವರಿತು. ಈ ರೀತಿ ಗೋರಿಲ್ಲಾ ಮತ್ತು ಚಿಂಪಾಂಜಿಗಳ ಸಂತತಿ ಮುಂದುವರಿದಾಗ ಎಲ್ಲೋ ಒಂದು ಕಡೆ ಸುಮಾರು 40 ಮಿಲಿಯನ್ ವರ್ಷಗಳ ಹಿಂದೆ ಶುರುವಾಗಿದ್ದು 14 ಮಿಲಿಯನ್ ವರ್ಷಗಳ ಹಿಂದೆ ದೊರೆತಂತಹ ಪಳೆಯುಳಿಕೆ ಸಾಕ್ಷಿ ಆಧಾರದ ಮೇಲೆ ಮಾನವನ ಪಳೆಯುಳಿಕೆಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಸುಮಾರು 14 ಮಿಲಿಯನ್ ವರ್ಷಗಳ ಹಿಂದೆ ಮಾನವನ ವಿಕಾಸದಲ್ಲಿ ರಾಮಾಪಿಥಕಸ್ ಎಂಬ ಮಾನವ ಬೆಳಕಿಗೆ ಬರ್ತಾನೆ. ರಾಮಾಪಿಥಕಸ್ ಅಂತ ಗುಣಲಕ್ಷಣಗಳು ಚೇಂಜ್ ಇರ್ತದೆ. ಬಾಗಿದಂತಹ ಮತ್ತೆ ಚೂಪಾದಂತಹ ಕಲ್ಲನ್ನು ಹಿಡಿದು ಆಯುಧಗಳನ್ನು ಹಿಡಿದು ಕೊಲ್ಲುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಮತ್ತೆ ಮೆದುಳಿನ ಸಾಮರ್ಥ್ಯ ಕಡಿಮೆ ಇರತಕ್ಕಂತಹ, ಬುದ್ಧಿವಂತಿಕೆ ಕಡಿಮೆ ಇರತಕ್ಕಂತಹ ಮಾನವ ರಾಮಾಪಿಥಕಸ್ ಆಗ್ತಾನೆ. ಆಮೇಲೆ ಆಸ್ಟ್ರಲೋಪಿಥಕಸ್ ಕೂಡ ಸ್ವಲ್ಪ ದೇಹದಾಢ್ಯ ಜಾಸ್ತಿ ಆಗಿ ಸ್ವಲ್ಪ ಬಾಗಿದ, ಅವನು ಕೂಡ ರಾಮಾಪಿಥಕಸ್ಗಿಂತ ಸ್ವಲ್ಪ ಬುದ್ಧಿವಂತ ಎನಿಸಿಕೊಂಡಂತಹ ಮಾನವ. ಅದರ ಜೊತೆಗೆ ಸುಮಾರು 5 ಮಿಲಿಯನ್ ವರ್ಷಗಳಿಂದ ಆಸ್ಟ್ರಲೋಪಿಥಕಸ್ ಇದ್ದ ಅನ್ನೋ ಒಂದು ಅಂಶ ನಮಗೆ ಗೊತ್ತಾಗ್ತದೆ. ಸುಮಾರು 5 ಲಕ್ಷ ವರ್ಷಗಳ ಹಿಂದೆ ಹೋಮೋ ಎರೆಕ್ಟಸ್, 5 ಲಕ್ಷ ವರ್ಷಗಳ ಹಿಂದೆ ಹೋಮೋ ಎರೆಕ್ಟಸ್ ಅಂದ್ರೆ ನೇರ ನಿಲುವಿನ ಭಂಗಿಯಲ್ಲಿದ್ದಂತಹ ಮಾನವ ಬೆಳಕಿಗೆ ಬಂದ ಅಂತ ನಾವು ಹೇಳ್ತೀವಿ. ಆ ಒಂದು ಹಂತದಲ್ಲಿ ಮಾನವ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದಿದ್ದು, ಮಾನವ ಸಂಘಜೀವಿಯಾಗಿದ್ದು, ಅದ್ರ ಜೊತೆಗೆ ನೀರಾವರಿ ಪ್ರದೇಶ ಇರೋ ಕಡೆ ಅವನು ವ್ಯವಸಾಯವನ್ನ, ಪ್ರಾಣಿಗಳನ್ನು ಸಾಕೋತಕ್ಕಂತಹ ಇವೆಲ್ಲ ಗುಣಲಕ್ಷಣಗಳನ್ನು ಅವನು ಬೆಳೆಸಿಕೊಳ್ತಾನೆ. ಅದಾದ್ಮೇಲೆ ಸ್ವಲ್ಪ ಬುದ್ಧಿವಂತ ಹೋಮೋ ಎರೆಕ್ಟಸ್ ಮಾನವನಿಗಿಂತಲೂ ಕೂಡ ಸ್ವಲ್ಪ ಬುದ್ಧಿವಂತ ಮಾನವ ಆದಾಗ ಹೋಮೋಸೆಪಿಯನ್ ಮಾನವ ಸುಮಾರು 2.5-2.5 ಲಕ್ಷದ ವರ್ಷದ ಹಿಂದೆ 2.5 ಲಕ್ಷದ ಹಿಂದೆ ನೋಡಿ, ನಾವು ಇತಿಹಾಸದಲ್ಲಿ ಹೇಳೋದಕ್ಕೆ ಏನಂತೀವಿ, ಬಿಫೋರ್ ಕ್ರೈಸ್ಟ್ 5,000 ವರ್ಷದ ಹಿಂದಕ್ಕೆ ನಾವು ತೆಗೆದುಕೊಳ್ತೀವಿ. ಆದರೆ ನಮ್ಮ ವಿಜ್ಞಾನದಲ್ಲಿ ಅಂತಲ್ಲ, ನಮಗೆ ಮಿಲಿಯನ್ ವರ್ಷಗಳಿಂದಲೂ ಕೂಡ ವಿಜ್ಞಾನದ ಇತಿಹಾಸವನ್ನು ನಾವು ರೂಪಿಸ್ಕೊಳ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಸುಮಾರು 2.5 ಲಕ್ಷ ವರ್ಷಗಳ ಹಿಂದೆ ಹೋಮೋಸೆಪಿಯನ್ ಎಂಬ ಬುದ್ಧಿವಂತ ಮಾನವ ಬೆಳಕಿಗೆ ಬರ್ತಾನೆ. ಬೆಳಕಿಗೆ ಬಂದಾಗ ಎಲ್ಲ ಉತ್ತಮವಾದಂತಹ ಗುಣಲಕ್ಷಣಗಳು, ಸಂಘಜೀವಿ, ಸಂಸಾರ ಜೀವಿ, ಈ ರೀತಿ ಹೊಂದಿದಂತಹ ಮಾನವ, ಅದರಲ್ಲಿ ಉತ್ತಮವಾದಂತಹ ನಡತೆಯನ್ನು ತೋರಿಸತಕ್ಕಂತಹ ಮಾನವನನ್ನ ನಾವು ನಿಯಾಂಡರ್ಟಲ್ ಮಾನವ ಅಂತ ಕರಿತೇವೆ. ಅವನು 70,000 ವರ್ಷಗಳ ಹಿಂದೆ ಬದುಕುಳಿದಿದ್ದ. ಆಧುನಿಕ ಮಾನವ ಸುಮಾರು 35,000 ವರ್ಷಗಳ ಹಿಂದೆ ನಾವು ಆಧುನಿಕ ಮಾನವ. ಮೆದುಳಿನ ಬೆಳವಣಿಗೆಯಲ್ಲಿ ಕೊಂಚ ಜಾಸ್ತಿ ಮತ್ತು ಬುದ್ಧಿವಂತಿಕೆ ಜಾಸ್ತಿ, ಪರಿಸರದಲ್ಲಾಗುವ ಬದಲಾವಣೆಗಳನ್ನು ತನ್ನ ಇಷ್ಟಕ್ಕೆ ತಕ್ಕಂತೆ ಪರಿಸರವನ್ನು ಮಾರ್ಪಡಿಸಿಕೊಳ್ಳತಕ್ಕಂಥ ಬುದ್ಧಿವಂತಿಕೆ, ಮತ್ತೆ ತನಗೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ಉತ್ತಮ ಮಟ್ಟದಲ್ಲಿ ಅದನ್ನು ವೈಜ್ಞಾನಿಕವಾಗಿ ಅದನ್ನು ಮಾರ್ಪಾಡು ಮಾಡಿಕೊಳ್ಳತಕ್ಕಂಥ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂತಹ ಮಾನವ ಆಧುನಿಕ ಮಾನವ ಸುಮಾರು 35,000 ವರ್ಷಗಳ ಹಿಂದೆ ನಾವು ಕಾಣ್ತೀವಿ. ಹೌದಲ್ಲ? ಆಮೇಲೆ ಬಂದಂತಹ ಮಾನವ ವಿವಿಧ ಈ ಭೂಮಿಯ ಮೇಲೆ ವಿವಿಧ ಪ್ರದೇಶಗಳಲ್ಲಿ ಹಂಚಿ ಹೋಗಿ ಗುಣಲಕ್ಷಣಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ. ಗುಣಲಕ್ಷಣ ಬದಲಾವಣೆ ಅಂದರೆ ದೇಹದ ಬಣ್ಣದಲ್ಲಾಗಬಹುದು, ದೇಹದ ಆಕಾರದಲ್ಲಿ, ದೇಹದಾಢ್ಯದಲ್ಲಿ ಇದಾಗ ಏನಾಗ್ತದೆ, ನಾವು ವಿವಿಧ ಪಂಗಡಗಳಾಗಿ ಮಾನವನ ರೇಸ್ ಅಂತ ಕರಿತೀವಿ, ಹ್ಯೂಮನ್ ರೇಸ್ ಅಂತ ಕರಿತೀವಿ, ವಿಂಗಡಣೆ ಮಾಡ್ತೀವಿ. ಅಂತಹ ವಿಂಗಡಣೆಯಲ್ಲಿ ಕಾಕಸಾಯ್ಡ್ಗಳು ಒಂದು ಜಾಗದ ಪ್ರದೇಶದಲ್ಲಿರ್ತಕ್ಕಂಥದ್ದು, ಮೊಂಗೊಲಾಯ್ಡ್ಗಳು ಒಂದು ಪ್ರದೇಶಕ್ಕೆ, ನೀಗ್ರಾಯ್ಡ್ಗಳು, ಕ್ಯಾಪಾಯ್ಡ್ಗಳು ಮತ್ತು ಆಸ್ಟ್ರಲಾಯ್ಡ್ಗಳು, ಈ ರೀತಿ 5 ರೀತಿಯ ಮಾನವನ ಗುಂಪನ್ನ ಈ ಭೂಮಿಯ ಮೇಲೆ ಹರಿದಚ್ಚಿ ಹೋಗಿರೋದನ್ನು ನಾವು ಕಾಣ್ತೀವಿ. ಅರ್ಥ ಆಯ್ತಾ? ಸೊ ಇವರ ಗುಣಲಕ್ಷಣಗಳೇನು ಬೇಡ, ಜಸ್ಟ್ ಮಾನವನ ಗುಂಪು ಹರಿದಚ್ಚಿ ಹೋದಾಗ ಕೆಲವು ದೇಶಗಳನ್ನು ಒಟ್ಟುಗೂಡಿಸಿ ಕಾಕಸಾಯ್ಡ್ಗಳು, ಮೊಂಗೊಲಾಯ್ಡ್ಗಳು ಮತ್ತೆ ನೀಗ್ರಾಯ್ಡ್ಗಳು, ಕ್ಯಾಪಾಯ್ಡ್ಗಳು ಮತ್ತು ಆಸ್ಟ್ರಲಾಯ್ಡ್ಗಳು ಏನು ಮಾಡ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಹೀಗೆ ಮಾನವನ ವಿಕಾಸ ಇಲ್ಲಿ ಜೀವ ವಿಕಾಸಕ್ಕೆ ಒಂದು ಹಂತ ಅಷ್ಟೇ, ಜೀವ ವಿಕಾಸದ ಒಂದು ಹಂತ. ಹೀಗೆ ಬರೀ ಮಾನವನ ವಿಕಾಸವನ್ನು ನಾವು ಅಧ್ಯಯನ ಮಾಡ್ತಲ್ಲ, ಬೇರೆ ಎಲ್ಲ ಪ್ರಾಣಿಗಳ ವಿಕಾಸವನ್ನು ನಾವು ಉನ್ನತ ಮಟ್ಟಕ್ಕೆ ಹೋದಾಗ ನಾವಲ್ಲಿ ಅಧ್ಯಯನವನ್ನ ಮಾಡ್ತೀವಿ ಮಕ್ಕಳ. ಸೊ ಜೀವ ವಿಕಾಸ ಎಂಬುದು ಒಂದು ನಿರಂತರವಾದ ಜೀವ ವಿಕಾಸ ಏನಿದೆಯಲ್ಲ, ಜೀವ ವಿಕಾಸ
ಎಂಬುದು ಇದು ನಿರಂತರವಾದದ್ದು. ನಿಂತ ನೀರಿನ ಹಾಲು ಇದು ನಿರಂತರವಾಗಿರುತ್ತದೆ. ಒಂದೊಂದು ಪ್ರಭೇದದ ಜೀವಿಗಳಲ್ಲೂ ಕೂಡ ಒಂದೊಂದು ರೀತಿಯ ಬದಲಾವಣೆಯನ್ನು ಕಂಡು ವಿಶಿಷ್ಟವಾದ ಪ್ರಭೇದ ಹುಟ್ಟುಕೊಳ್ಳೋದನ್ನು ನಾವು ಕಾಣ್ತೀವಿ. ಈಗ ಒಂದು ಉದಾಹರಣೆ ನಿಮಗೆ ಹೇಳೋಣ. ಈಗ ನಾಯಿಯನ್ನು ನೀವು ನೋಡಿದ್ದೀರ. ನಾಯಿಯಿಂದಕ್ಕಿಂತ ಹಿಂದೆ ಬಂದಾಗ ತೋಳವನ್ನು ನೋಡಿದ್ದೀರ. ತೋಳ ಮತ್ತು ನರಿಗಳನ್ನು ನೋಡಿ. ಈಗ ನರಿ, ತೋಳ ಮತ್ತು ನಾಯಿ ಇವು ಮೂರಲ್ಲೂ ನಾವು ಸಾಮ್ಯತೆ ಇದೆ, ಸಾಮ್ಯತೆ. ಆದರೆ ಪ್ರಭೇದದಲ್ಲಿ ಭಿನ್ನತೆಯನ್ನು ನಾವು ಕಾಣ್ತೀವಿ. ಪ್ರಭೇದಗಳಲ್ಲಿ ಭಿನ್ನತೆಯನ್ನು ಕಾಣ್ತೀವಿ, ಹೌದಲ್ಲ? ಸೊ ಹೋಲಿಕೆ ಇದ್ದಾಗ ನಾವು ವಿಕಾಸ ಹೊಂದಿವೆ ಅಂತ ನಾವು ಹೇಳ್ಬೋದಲ್ಲ. ತೋಳ ಇರ್ಬೋದು, ತೋಳದಿಂದ ನರಿ ಇರ್ಬೋದು, ನರಿಯಿಂದ ನಾಯಿ ಬಂದಿರ್ಬೋದು ಅಂತ ನಾವು ಹೇಳ್ಬೋದಲ್ಲ. ಹೀಗಾಗಿ ಈ ವಿಕಾಸದ ಒಂದು ಹಂತಗಳನ್ನು ನಾವು ತೆಗೆದುಕೊಂಡಾಗ ಒಂದೇ ರೀತಿಯ ಗುಣಲಕ್ಷಣಗಳನ್ನು, ಸಾಮ್ಯತೆ ಇರತಕ್ಕಂತಹ ಜೀವಿಗಳನ್ನು ನಾವು ಜೋಡಿಸಿದಾಗ ಪ್ರಭೇದದಿಂದ ಪ್ರಭೇದಕ್ಕೆ ಎಲ್ಲೋ ಕೆಲವು ಲಕ್ಷಣಗಳು ಭಿನ್ನತೆಯಿಂದ ನಾವು ವಿಕಾಸ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಈ ಒಂದು ಜೀವ ವಿಕಾಸಕ್ಕೆ ಹೆಚ್ಚಿನ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಂತಹ ವಿಜ್ಞಾನಿಗಳೇ ಡಾರ್ವಿನ್. ಸೊ ಡಾರ್ವಿನ್ ಅವರು ಬರೆದಂತಹ ಪುಸ್ತಕ, ಅದರ ಜೊತೆಗೆ ಡಾರ್ವಿನ್ ಅವರು ವಿವರಣೆ ಕೊಟ್ಟಂತಹ, ಯಾಕೆಂದ್ರೆ ಅವರು ಹಡಗಿನ ಮೂಲಕ ಬೇರೆ ಬೇರೆ ಪ್ರದೇಶಗಳಿಗೆ ಚಲಿಸಿ ಸಮುದ್ರಯಾನಗಳನ್ನು ಮಾಡಿ ಕಂಡು ಬರತಕ್ಕಂಥ ಸಸ್ಯವರ್ಗ, ಪ್ರಾಣಿ ವರ್ಗಗಳನ್ನ ಅಧ್ಯಯನ ಮಾಡಿ ಆ ಅಧ್ಯಯನಕ್ಕೆ ತಕ್ಕಂತೆ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಪುಸ್ತಕವನ್ನ ಬರಿತಾ ಹೋಗ್ತಾರೆ. ಆ ಪುಸ್ತಕವನ್ನ ಬರೆದಾಗ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಭಿನ್ನತೆ ಹೇಗಿತ್ತು ಅನ್ನೋದನ್ನ ನೋಡಿದಾಗ ಅಲ್ಲಿ ಅವರು ಜೀವ ವಿಕಾಸದ ಬಗ್ಗೆ ಪುಸ್ತಕಗಳನ್ನ ಬರೀತಾರೆ. ಸೊ ಈ ರೀತಿ ಬರೆದಂತಹ ಪುಸ್ತಕಗಳ ಸಹಾಯದಿಂದ ನಾವು ಜೀವ ವಿಕಾಸಕ್ಕೆ ಮನ್ನಣೆ ಸಿಗುತ್ತೆ. ಅದ್ರ ಜೊತೆಗೆ ಜೀವ ವಿಕಾಸದ ತಿರುಳು ಇದು ನಿರಂತರವಾಗಿರ್ತದೆ. ಹಾಗೆ ಇದು ಬಹಳ ನಿಧಾನವಾದಂತಹ ಪ್ರಕ್ರಿಯೆ ಅನ್ನೋದು ನಮಗೆ ಕಂಡು ಬರ್ತದೆ. ಹಾಗಾಗಿ ಜೀವ ವಿಕಾಸಕ್ಕೆ ನಾವು ಒತ್ತನ್ನ ಕೊಡಲೇಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಜೀವ ವಿಕಾಸವನ್ನ ಪ್ರಗತಿಗೆ ಹೋಲಿಕೆ ಮಾಡೋದು. ಪ್ರಗತಿ ಅಂದ್ರೆ ಜೀವ ವಿಕಾಸ ಅಥವಾ ಜೀವ ವಿಕಾಸ ಅಂದ್ರೆ ಪ್ರಗತಿ, ಅದಕ್ಕೆ ನಾವು ಹೋಲಿಕೆ ಮಾಡ್ಕೋಬಾರ್ದು. ಇಲ್ಲಿ ನಾವು ಎರಡರಲ್ಲೂ ವ್ಯತ್ಯಾಸ ಇದೆ. ಪ್ರಗತಿಯೇ ಬೇರೆ, ಜೀವ ವಿಕಾಸವೇ ಬೇರೆ. ಸ್ವಲ್ಪ ಗಮನ ಹರಿಸೋಣ. ಜೀವ ವಿಕಾಸ ಅಂದ್ರೇನು ಮತ್ತೆ ಪ್ರಗತಿ ಅಂದ್ರೇನು ಅನ್ನೋದನ್ನ ನಾವು ಹೋಲಿಕೆ ಮಾಡೋಣ. ಯಾಕೆಂದ್ರೆ ಜೀವ ವಿಕಾಸ ಜೀವಿಯ ಪ್ರಗತಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಜೀವ ವಿಕಾಸ ಒಂದು ಹಂತದಿಲ್ಲಾದ್ರೆ ಜೀವಿಯ ಬುದ್ಧಿಮಟ್ಟದಲ್ಲಿ ಆಗುವಂಥದ್ದನ್ನು ನಾವು ಪ್ರಗತಿ ಅಂತ ಕರಿತೀವಿ. ಸೊ ಜೀವ ವಿಕಾಸದಲ್ಲಿ ವಂಶವಾಹಿನಿಗಳಿಂದ ಆಗುವ ಬದಲಾವಣೆ ಮತ್ತು ಪರಿಸರದ ಬದಲಾವಣೆಗಳಿಂದ ಉಂಟಾಗತಕ್ಕಂತಹ ದೇಹದ ಮಾರ್ಪಾಡುಗಳಲ್ಲಾಗತಕ್ಕಂತಹ ಬದಲಾವಣೆಯಿಂದ ಹೊಸ ಹೊಸ ಪ್ರಭೇದಗಳು ರೂಪುಗೊಳ್ಳೋದಕ್ಕೆ ಕಾರಣ ಆಗ್ತದೆ. ಇದು ನಿಧಾನವಾಗಿ ನಡೆಯತಕ್ಕಂತಹ ಪ್ರಕ್ರಿಯೆ. ಅದ್ರ ಜೊತೆಗೆ ನಿರಂತರವಾಗಿರ್ತದೆ. ಜೀವ ವಿಕಾಸ ಅನ್ನೋದು ನಿರಂತರವಾಗಿ ನಡೆಯತಕ್ಕಂತಹ ಪ್ರಭೇದ. ಬೇರೆ ಬೇರೆ ಪ್ರಭೇದಗಳು ರೂಪುಗೊಳ್ಳುವುದಕ್ಕೆ ಜೀವ ವಿಕಾಸ ಕಾರಣ ಆಗ್ತದೆ. ನೋಡಿ, ಚಿಂಪಾಂಜಿಯೇ ಬೇರೆ, ಮಾನವನೇ ಬೇರೆ. ನಮ್ಗೆ ಗೊತ್ತಿದೆ ಚಿಂಪಾಂಜಿ ಮತ್ತೆ ಅವುಗಳ ಒಂದು ಜೀವಿಗಳಿಂದ ಮಾನವನ ವಿಕಾಸ ಆಯ್ತು ಅಥವಾ ಮಂಗನಿಂದ ಮಾನವ ಅಂತ ಆಯ್ತು ಅಂತ ನಾವು ಹಿಂದೆ ಹೇಳಿದ್ವಿ. ಅಂದ್ರೆ ವಿಕಾಸಗೊಳ್ಳೋದಕ್ಕೆ ಬೇರೆ ಪ್ರಭೇದಗಳು ವಿಕಾಸ ಹೊಂದೋದಕ್ಕೆ ತಮ್ಮ ಒಂದು ರೂಪುರೇಷೆಗಳನ್ನ ಬದಲಾವಣೆ ಆಗೋದಿಲ್ಲ ಅಂತದ್ದು. ಹಾಗಾಗಿ ಜೀವ ವಿಕಾಸದಲ್ಲಿ ವೈವಿಧ್ಯತೆಗಳ ಉತ್ಪಾದನೆ ನಾವು ಕಾಣ್ತೀವಿ. ಮಂಗಗಳಂಗೆ ನಾವಿಲ್ಲ, ನಮ್ಮಲ್ಲಿ ಏನೋ ಒಂದು ಬದಲಾವಣೆ ಇದೆ. ಚಿಂಪಾಂಜಿ ಇದ್ದಂಗೆ ನಾವಿಲ್ಲ, ಗೋರಿಲಾಗಳಿದ್ದಂಗೆ ನಾವಿಲ್ಲ, ಅಲ್ಲೂ ಕೂಡ ಏನೋ ಒಂದು ರೀತಿಯ ವ್ಯತ್ಯಾಸವನ್ನು ಕಾಣ್ತೀವಿ. ನಾಯಿಗಳ ವ್ಯತ್ಯಾಸ, ನಾಯಿಗಳು ಮತ್ತು ಮಾನವರನ್ನ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ, ಅಥವಾ ನಾಯಿ ಮತ್ತು ಮಂಗಗಳನ್ನ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಸಿಂಹ, ಹುಲಿ, ಚಿರತೆ ಕಂಡುಬರತಕ್ಕಂಥ ಎಷ್ಟು ಪ್ರಾಣಿಗಳಿದೆ ಅವೆಲ್ಲವೂ ಕೂಡ ಒಂದು ವೈವಿಧ್ಯತೆಗಳಿಂದ ಉಂಟಾಗಿರತಕ್ಕಂತಹ ವಿಕಾಸದಿಂದ ಬದಲಾವಣೆ ಆಗಿರತಕ್ಕಂತಹ ವರ್ಣತಂತುಗಳ ಬದಲಾವಣೆಯಿಂದ ಆಗಿರತಕ್ಕಂತಹ ಒಂದು ಬದಲಾವಣೆ ಅನ್ನೋದನ್ನ ನಾವು ಜೀವ ವಿಕಾಸದಲ್ಲಿ ಕಾಣ್ತೀವಿ. ಅದನ್ನು ನಾವು ವೈವಿಧ್ಯತೆಗಳ ಉತ್ಪಾದನೆ ಅಂತ ಕರಿತೀವಿ. ತರದಂತಹ ಜೀವಿಗಳು, ನಾವೆಲ್ಲ 2 ಕಾಲಿನ ಪ್ರಾಣಿಗಳಾದ್ರೆ ಉಳಿದವುಗಳೆಲ್ಲ 4 ಕಾಲಿನ ಪ್ರಾಣಿಗಳಾಗಿರ್ತವೆ. ಅವುಗಳ ಆಹಾರ ಪದ್ಧತಿಯೇ ಬೇರೆ, ನಮ್ಮ ಆಹಾರ ಪದ್ಧತಿಯೇ ಬೇರೆ. ಸಸ್ಯಾಹಾರಿ ಪ್ರಾಣಿಗಳ ಆಹಾರ ಪದ್ಧತಿಯೇ ಬೇರೆ, ಮಾಂಸಾಹಾರಿಗಳ ಪ್ರಾಣಿಗಳ ಆಹಾರ ಪದ್ಧತಿಯೇ ಬೇರೆ. ಮತ್ತು ಅವುಗಳ ದೇಹದ ರಚನೆಯನ್ನು ನೋಡಿದಾಗ ಅವುಗಳ ದೇಹದ ರಚನೆಯಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಜೊತೆಗೆ ಜೀವ ವಿಕಾಸ ಇದು ನಿಸರ್ಗದಿಂದ ಉಂಟಾಗತಕ್ಕಂತಹ ಪ್ರಕ್ರಿಯೆ. ನಿಸರ್ಗದ ಜೊತೆಗೆ ಅನುವಂಶೀಯತೆಯನ್ನು ನಾವು ಸೇರಿಸಬೇಕು. ಇದು ನಿಸರ್ಗದಲ್ಲಿ ಉಂಟಾಗತಕ್ಕಂತಹ ಪ್ರಕ್ರಿಯೆ. ಅನುವಂಶೀಯ ಮತ್ತು ನಿಸರ್ಗ ಎರಡು ಸೇರಿ ಜೀವಿಯಲ್ಲಿ ಮಾರ್ಪಾಡುಗಳನ್ನ ಬದಲಾವಣೆಗಳನ್ನ ಮಾಡತಕ್ಕಂತಹ ಒಂದು
ಪ್ರಕ್ರಿಯೆ ಜೀವ ವಿಕಾಸ. ಆದರೆ ಪ್ರಗತಿ ಬೇರೆ. ಪ್ರಗತಿ ಅಂದ್ರೇನು? ಪ್ರಭೇದದ ಬುದ್ಧಿವಂತಿಕೆ ಅಂತ ನಾವು ಕರಿತೀವಿ. ಈ ಬುದ್ಧಿವಂತಿಕೆ ಅನ್ನೋದು ಇಲ್ಲಿ ಏನಾಗಿರ್ತದೆ, ನಿಧಾನ ಆದರೆ ಇಲ್ಲಿ ಹಂಗಾಗೋದಿಲ್ಲ. ತಕ್ಷಣದಲ್ಲಿ ಆಲೋಚನೆಗೆ ಸಿಕ್ಕಾಗ ಆ ಆಲೋಚನೆಯಿಂದ ನಾವು ಯಾವ ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತೇವೆ. ಒಂದು ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ, ಮಾನವನನ್ನೇ ನಾವು ಉದಾಹರಣೆಯಾಗಿ ತಿಳ್ಕೊಂಡಾಗ ಬುದ್ಧಿವಂತಿಕೆ ಅಂದ್ರೆ ಮಳೆ ಬಂದಾಗ ಏನ್ ಮಾಡ್ತೇವೆ, ನಾವು ನೆನಿಬಾರ್ದು ಅಂತ ಏನ್ ಮಾಡ್ಬೋದು, ನಾವು ಮರದ ಅಡಿ ನಿಲ್ಬಹುದು, ಅಥವಾ ಎಲ್ಲಾದ್ರೂ ಕಲ್ಲಿನ ಕೆಳಗಡೆ ನಿಲ್ಕೋಬಹುದು, ಮರದ ಕೆಳಗಡೆ ನಿಲ್ಕೋಬಹುದು, ಕೊಠರೆ ಕೆಳಗಡೆ ನಾವು ನಿಲ್ಕೋಬಹುದು, ಅಥವಾ ಛತ್ರಿ ಇದ್ರೆ ಆಧುನಿಕತೆಯಿಂದ ಛತ್ರಿಯನ್ನ ಹಿಡಿಬಹುದು. ಹೌದಲ್ವಾ? ಇದು ಏನಾಗ್ತದೆ, ತಕ್ಷಣ ಮತ್ತು ಇದು ಕೂಡ ನಿರಂತರವಾಗಿರತಕ್ಕಂಥದ್ದು. ಅಂತಹ ಒಂದು ಪ್ರಗತಿಯನ್ನ ಅಂದ್ರೆ ಪ್ರಭೇದದ ಬುದ್ಧಿವಂತಿಕೆ ಅಂತ ಕರಿತೀವಿ. ಈ ಬುದ್ಧಿವಂತಿಕೆ ತಕ್ಷಣ ಆಗಿರ್ಬೋದು ಅಥವಾ ದೀರ್ಘಕಾಲೀನವಾಗಿಯೂ ಕೂಡ ಆಗಿರ್ಬೋದು. ಹೇಗೆ ಮಾನವ ಬದುಕಿ ಬಾಳೋದಕ್ಕೆ ಸಂಘಜೀವಿಯಾಗಿ ಉಳ್ಕೊಂಡು ಅವನು ಪ್ರಾಣಿಗಳ ಸಹಾಯದಿಂದ ವ್ಯವಸಾಯವನ್ನು ಮಾಡಿಕೊಂಡು, ಕೃಷಿಯನ್ನು ಮಾಡಿಕೊಂಡು, ಬೆಳೆಗಳನ್ನು ಬೆಳ್ಕೊಂಡು ಅವನು ಸಂಗ್ರಹಣೆ ಮಾಡಿಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದು ಬುದ್ಧಿವಂತಿಕೆ. ಇದು ಪ್ರಭೇದದ ಅನುಸಾರಕ್ಕೆ ಆಮೇಲೆ ಪರಿಸರದಲ್ಲಾಗುವ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಂಡು ಹೋಗುವಂಥದ್ದು. ಅದ್ರ ಜೊತೆಗೆ ವೈಜ್ಞಾನಿಕತೆಯ ಮಾನವ ಅನ್ನೋದನ್ನ ನೋಡಿ, ಇವತ್ತು ಮಾನವ ಎಷ್ಟು ಮುಂದುವರೆದಿದ್ದಾನೆ ಅಂದ್ರೆ ಅದನ್ನ ಹೇಳಕ್ಕೆ ತಿರೋದಿಲ್ಲ, ಅಷ್ಟು ಮುಂದುವರೆದಿದ್ದಾನೆ. ಇಷ್ಟೊಂದು ಬುದ್ಧಿವಂತಿಕೆ, ಇಷ್ಟೊಂದು ಮುಂದುವರಿಕೆಯನ್ನ ಮಾನವನ ವಿಕಾಸ ಅಂತ ನಾವು ಹೇಳಲ್ಲ. ಇದನ್ನ ನಾವು ಮಾನವನ ವಿಕಾಸ ಅಂತ, ಇದು ಜಸ್ಟ್ ಮಾನವ ತನ್ನ ಇಷ್ಟಕ್ಕೆ ತಕ್ಕಂತೆ ಬದುಕಿ ಬಾಳೋದಕ್ಕೆ ಪರಿಸರದಲ್ಲಿ ಇರತಕ್ಕಂತಹ ವಸ್ತುಗಳನ್ನು, ಸ್ವಾಭಾವಿಕ ವಸ್ತುಗಳನ್ನು ಬಳಸಿಕೊಂಡು ಅವನು ಅದಲು ಬದಲು ಮಾಡಿಕೊಂಡು ಅನೇಕ ರೀತಿಯ ಐಷಾರಾಮಿ ವಸ್ತುಗಳನ್ನು ನಿರ್ಮಿಸಿಕೊಂಡು ಇವತ್ತು ಅವನು ಬದುಕಿ ಬಾಳ್ತಾ ಇದ್ದಾನೆ. ಅವನಿಗೆ ಬೇಕಾಗಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಉತ್ಪತ್ತಿ ಮಾಡ್ತಾ ಇದ್ದಾನೆ. ಅಂದಾಗ ಇದು ಮಾನವನ ವಿಕಾಸ ಅನ್ನೋದಿಲ್ಲ, ಇದು ಮಾನವನ ಪ್ರಗತಿ ಅಂತ ನಾವು ಕರಿತೀವಿ. ಮಾನವನ ಪ್ರಗತಿ. ಹಿಂದೆ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ, ಗುಡಿಸಲುಗಳಲ್ಲಿ ವಾಸ ಮಾಡ್ದ, ಹೆಂಚಿನ ಮನೆಗಳಲ್ಲಿ ವಾಸ ಮಾಡ್ದ, ಈಗಲೇ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಹಿಂದೆ ಗಾಡಿಗಳಲ್ಲಿ ಹೋಗ್ತಾ ಇದ್ದ, ಆಮೇಲೆ ನಂತರ 4 ಚಕ್ರಗಳ ವಾಹನಗಳು ಬಂದು ಇವತ್ತಲ್ಲೇ ಏರೋಪ್ಲೇನಲ್ಲಿ ಹಾರಾಡೋದಕ್ಕೆ ಶುರು ಮಾಡಿದ್ದಾನೆ. ಹೌದಲ್ಲ? ಸೊ ಇದು ಪ್ರಗತಿ ಅಂತ ಕರಿತೇವೆ. ನಾಯಿಗಳು, ಪಕ್ಷಿಗಳು ಅಷ್ಟೇ ಬುದ್ಧಿವಂತಿಕೆಯನ್ನು ತೋರಿಸ್ತವೆ. ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ವು, ಕಾಗೆ ಒಂದು ಕಲ್ಲನ್ನು ಹೂಜಿಗೆ ತಂದು ಹಾಕಿ ನೀರು ಮೇಲೆ ಬಂತು, ನೀರು ಕುಡಿತು ಅಂತ ಹೇಳ್ತೀವಿ. ಹೀಗಂಗಲ್ಲ, ಕಾಗೆ ಏನು ಮಾಡ್ತದೆ, ಟ್ಯಾಪನ್ನೇ ಓಪನ್ ಮಾಡಿಕೊಂಡು ನೀರು ಕುಡಿಯುವಂಥ ಬುದ್ಧಿವಂತಿಕೆಯನ್ನು ನಾವು ಕಾಣ್ತೀವಿ. ವೈಚಾರಿಕತೆಯ ಜೀವಿಗಳಿದ್ದಾವೆ ನಮ್ಮ ನಿತ್ಯ ಜೀವನದಲ್ಲಿ. ನಾಯಿಗಳು ತಮ್ಮ ಊರು ಬಂದಾಗ ಬಾಲ ಅಳ್ಳಾಡಿಸೋದು ಕೂಡ ವೈಚಾರಿಕತೆ, ಅದು ಅವುಗಳೊಂದಿಗೆ ಬೆರೆತು ಬುದ್ಧಿವಂತಿಕೆಯನ್ನು ಕಲ್ತಿರ್ತೇವೆ. ಇದನ್ನು ನಾವು ಜೀವಿಗಳ ಪ್ರಗತಿ ಅಂತ ಕರಿತೀವಿ. ಇದು ಜೀವ ವಿಕಾಸ ಅಲ್ಲ. ಹಾಗಾಗಿ ಜೀವ ವಿಕಾಸವನ್ನ ನಾವು ಯಾವುದೇ ಕಾರಣಕ್ಕೂ ಪ್ರಗತಿಯೊಂದಿಗೆ ಹೋಲಿಕೆ ಮಾಡಬಾರದು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ನಾವು ಹೋಲಿಕೆ ಮಾಡಿದ್ದೇ ಆದಲ್ಲಿ ಅದು ಹೋಲಿಕೆ ಅನ್ನಿಸ್ಕೊಳ್ಳಲ್ಲ. ಪ್ರಗತಿ ಅನ್ನುವುದು ಇದು ಏನಿದ್ರು ಪ್ರಭೇದದ ಬುದ್ಧಿವಂತಿಕೆಗೆ ಮಾತ್ರ ಸೀಮಿತವಾದದ್ದು. ಇನ್ನು ನಾವೇನು ಹೇಳ್ತೀವಿ, ವಿಶಿಷ್ಟವಾದಂತಹ ಪ್ರಭೇದಗಳು ರೂಪುಗೊಳ್ಳೋದು, ವೈವಿಧ್ಯತೆಗಳ ಉತ್ಪಾದನೆ ಆಗೋದು, ನಿಸರ್ಗದಿಂದ ಉಂಟಾಗತಕ್ಕಂಥ ಪ್ರಕ್ರಿಯೆ, ಇವೆಲ್ಲದನ್ನು ಕೂಡ ನಾವು ಜೀವ ವಿಕಾಸಕ್ಕೆ ಮನ್ನಣೆಯನ್ನ ಕೊಡ್ತೀವಿ. ಹಾಗಾಗಿ ಜೀವ ವಿಕಾಸದಲ್ಲಿ ನಾವು ಪ್ರಗತಿಯನ್ನು ಹೋಲಿಕೆ ಮಾಡಿದೇನೆ ಆ ಜೀವ ವಿಕಾಸ ಒಂದು ನಿರಂತರವಾದಂತಹ ಪ್ರಕ್ರಿಯೆ ಅಂತ ನಾವು ಹೇಳಕ್ಕೆ ಹೋಗ್ತೀವಿ. ಸೊ ಹೀಗೆ ಅನೇಕ ವಿಜ್ಞಾನಿಗಳು, ಆಗಸ್ಟ್ ವೈಸ್ಮನ್ ಎಂಬ ವಿಜ್ಞಾನಿ, ಡಾರ್ವಿನ್ ಎಂಬ ವಿಜ್ಞಾನಿ, ಇವರೆಲ್ಲರೂ ಕೂಡ ಸೇರಿ ಜೀವ ವಿಕಾಸವನ್ನ ರೂಪಿಸಿದ್ರು. ಆ ಜೀವ ವಿಕಾಸಕ್ಕೆ ಮೂಲ ಬುನಾದಿಯಾಗಿ ನಿಯೋ ಡಾರ್ವಿನಿಸಮ್ ಬೆಳಕಿಗೆ ಬಂತು. ಇದೊಂದು ನಾವು ಅಂಶವನ್ನು ನಾವು ಗಮನಕ್ಕೆ ಬರಬೇಕು. ಏಕೆಂದ್ರೆ ಬರೀ ವರ್ಣತಂತುಗಳಿಂದ ಅಥವಾ ನಿಸರ್ಗದ ಬದಲಾವಣೆಗಳಿಂದ ಜೀವ ವಿಕಾಸ ಆಯ್ತು ಅಂತ ನಾವು ಹೇಳೋದಿಲ್ಲ. ನಿಯೋ ಡಾರ್ವಿನಿಸಮ್ನಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ವಂಶವಾಹಿನಿಗಳಲ್ಲಾಗುವ ಬದಲಾವಣೆ ಜೊತೆಗೆ ಅದನ್ನು ಉತ್ಪರಿವರ್ತನೆಗಳು ಅಂತಲೂ ಕೂಡ ಹೇಳ್ತೀವಿ. ವರ್ಣತಂತುಗಳಲ್ಲಿ ಉತ್ಪರಿವರ್ತನೆ ಕೂಡ ಅಂತ ಕರಿತೀವಿ. ಮತ್ತೆ ಪ್ರಕೃತಿದತ್ತವಾಗಿ ಆಗತಕ್ಕಂತಹ ಬದಲಾವಣೆ, ಮತ್ತೆ ಕೆಲವು ನಿಸರ್ಗದ ಆಯ್ಕೆ, ಡಾರ್ವಿನ್ ಅವರು ಹೇಳಬೇಕಾದ ನಿಸರ್ಗದ ಆಯ್ಕೆ ಮತ್ತು ನಿಸರ್ಗದಲ್ಲಿ ಬಲಿಷ್ಠವಾಗಿರುವಗಳ ಉಳಿಕೆ, ಮತ್ತೆ ಎಷ್ಟೇ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದರೂ ಕೂಡ ಕೆಲವು ಜೀವಿಗಳು ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ಕಡಿಮೆ ಪ್ರಮಾಣದಲ್ಲಿರತಕ್ಕಂಥ ಜೀವಿಗಳು ಕೆಲವೊಮ್ಮೆ ಬದುಕುಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಜೀರಿಂಡೆ ಉದಾಹರಣೆ ಹೇಳ್ತೀವಿ. ಈ ರೀತಿ ಜೀವಿಗಳಿಂದ ಏನಾಗ್ತದೆ, ನಾವು ವಿಕಾಸವನ್ನು ಕಾಣ್ತೀವಿ. ಹಲವಾರು ಹಂತಗಳಲ್ಲಿ ವಿಕಾಸವನ್ನು ಮನ್ನಣೆ ಮಾಡ್ತೀವಿ. ಸೊ ಹಾಗಾಗಿ ವಿಕಾಸ ಎಂಬುದು, ಜೀವ ವಿಕಾಸ ಎಂಬುದು ಇದು ನಿರಂತರವಾದದ್ದು.
ನಿಧಾನಗತಿಯಲ್ಲಿ ನಡೆಯತಕ್ಕಂತಹ ಪ್ರಕ್ರಿಯೆ, ನಿಧಾನವಾಗಿ. ಅರ್ಥ ಆಯ್ತಾ? ಯಾಕೆಂದರೆ ಇದು ಸಡನ್ ಆಗಿ ಯಾವ ಜೀವಿಗಳು ಕೂಡ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಬದಲಾವಣೆ ಆಗಬೇಕು ಅಂದರೆ ನೋಡಿ, ಮತ್ತೆ ಒಂದು ಉದಾಹರಣೆ, ಮಂಗನಲ್ಲಿ ಬಾಲ ಇದೆ, ಗೊರಿಲ್ಲಾ ಚಿಂಪಾಂಜಿಗಳಲ್ಲೂ ಸಣ್ಣ ಸಣ್ಣ ಬಾಲಗಳಿದೆ. ಆದರೆ ಮನುಷ್ಯನಲ್ಲಿ ಯಾಕೆ ಬಾಲ ಇಲ್ಲ ಅಂದರೆ ಅದರ ಅವಶ್ಯಕತೆ ಇಲ್ಲ. ಯಾವಾಗ ಅಂಗಾಂಗಗಳು ಅವಶ್ಯಕತೆ ಇಲ್ಲ ಅಂದಾಗ ಅವು ವರ್ಣತಂತುಗಳಲ್ಲಿ ಆ ಅಂಗದ ಬೆಳವಣಿಗೆ ಜೀನ್ ಏನಾಗ್ತದೆ, ನಶಿಸಿ ಹೋಗ್ತದೆ. ಹಾಗಾಗಿ ನಮಗೆ ಬಾಲ ಇಲ್ಲ. ಬಟ್ ಬಾಲವನ್ನು ಉಂಟು ಮಾಡತಕ್ಕಂತಹ ಮೂಳೆ ಇದೆ, ಇದು ಸಾಕ್ಷಿ. ಹಾಗಾಗಿ ನಮ್ಮ ಕಶೇರುಕ ಮಣಿಸ್ತಂಭದ ಕಡೆಯ ಮೂಳೆ ಏನಿದೆ ಅದು ಬಾಲದ ಮೂಳೆ. ಆ ಬಾಲದ ಮೂಳೆಯಿಂದ ಬಾಲಗಳು ಬೆಳೆಯುತ್ತೆ ಅಂತ ನಾವು ಸಾಕ್ಷಿಯನ್ನು ಒದಗಿಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಜೀವ ವಿಕಾಸ ಓದುತ್ತಾ ಹೋದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇದು ನಮ್ಮ ನಿತ್ಯ ಜೀವನಕ್ಕೆ ಬೇಕು, ಜೀವಿಗಳು ಹೇಗೆ ಬದಲಾವಣೆ ಆಗ್ತವೆ ಅನ್ನೋದನ್ನು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಷ್ಟು ನಿಮ್ಮ ಪಾಠ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಗಳಿದ್ರೆ ನಿಮ್ಮ ಶಿಕ್ಷಕರನ್ನು ಭೇಟಿ ಮಾಡಿರಿ, ಅವ್ರನ್ನ ಕೇಳಿ ನಿಮ್ಮ ಡೌಟ್ಗಳನ್ನು ಬಗೆಹರಿಸ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠಕ್ಕೆ ಹೋಗೋಣ.